ಹೇಳೋ ಹೇಳೋ ಥೂ ಹೇಳಲೇ. ಕ್ಷಮಿಸಿದ್ದೀನಿ. ಕ್ಷಮಿಸ್ಬಿಟ್ಟ. ಆದ್ರೆ ಏನ್ ಪ್ರಯೋಜನ? ಅವ್ರ ಮಾತ್ರ ನನ್ನ ಪಾಸೇ ಮಾಡಲ್ಲ. ಅವ್ರ ಕಾಲಿಟ್ಕೊಂಡು ನನ್ನ ಕಣ್ಣೀರಲ್ಲಿ ಅವ್ರ ಕಾಲು ಒರೆಸಿದ್ರು ನನ್ನ ಪಾಸ್ ಮಾಡಲ್ಲ. ಅವ್ರ ಕಣ್ಣ ನಾನು ಹಸನಾಗ್ಬಿಟ್ಟೆ. ದ ಫೇಮಸ್ ಲಾಸ್ಟ್ ಬೆಂಚ್ ಜೆರಿ. ಅವ್ರ ಕಣ್ಗೆ ಫೇಲ್ ಆಗ್ತಿರೋ ಒಂದು ಚಪ್ಪರ್. ನೀನ್ ಎಕ್ಸಾಮ್ ಬರ್ದಿದ್ಯಾ? ಬರ್ದಿಲ್ಲ. ಸೂಪರ್, ಬರೆಯಕ್ ಹೋಗ್ಬೇಡ. ಯಾಕಂದ್ರೆ ಪಾಸ್ ಆದ್ರೆ ಟಾಪರ್, ಫೇಲ್ ಆದ್ರೆ ಲೋಫರ್. ನಂತರ ಜರಿ, ನಾನೇನಾದ್ರು ಟೀಚರ್ಗೆ ಹೇಳ? ಓ, ಏನಂತ ಹೇಳ್ತೀಯಾ? ಅವನು ತುಂಬಾ ಒಳ್ಳೆಯವನು, ನನ್ ಹುಡುಗಿಯ ಸೆಟ್ ಮಾಡ್ಕೊಡ್ತಾನೆ, ಪಾಸ್ ಮಾಡಿ ಅಂತ ಕೇಳ್ತೀಯಾ? ಇವತ್ತಿನ ಕಾಲದಲ್ಲಿ ನನಗೊಂದು ಸತ್ಯ ಅರ್ಥ ಆಗೋಯ್ತು. ಈ ಟೀಚರ್ಗಳು ಫೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ನಮ್ಮ ಮನೆ ಬರಹ ಬೇಕಾಬಿಟ್ಟಿಗೆ ಬರೆದಿರೋ ಬ್ರಹ್ಮ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಇಲ್ಲ ಕಣೋ, ಅವ್ರು ಮಾಡಿದ್ದೇ ಸರಿ. ಎಕ್ಸಾಮ್ ಅಂದ್ರೇನು, ಸಬ್ಜೆಕ್ಟ್ ಯಾವುದು ಏನು ಗೊತ್ತಿಲ್ಲದೇನೆ ಎಕ್ಸಾಮ್ ಮಾಡಿ ಹೋಗ್ಬಿಟ್ಟೆ. ಆಮೇಲೆ ರಿಸಲ್ಟ್ ನೋಡಿದೆ. ಈಗ ನೋಡು, ಆ ರಿಸಲ್ಟ್ ನಾನು ನೋಡೋಕ್ಕಾಗದೆ, ಮತ್ತೆ ಬರೆಯೋಕ್ಕಾಗದೆ, ಓದೋಕ್ಕಾಗದೆ, ನಗಕ್ಕಾಗದೆ, ಅಲಕ್ಕಾಗದೆ, ಬಾಲಕ್ಕಾಗದೆ, ಸಾಯಕ್ಕಾಗದೆ. ನನ್ನ ಬಾಲಿಗೆ ಬೆಂಕಿ ಹಾಕ. ನಾನೆಲ್ಲ ಲೈಫಲ್ಲಿ ಪಾಸ್ ಆಗಿ ಚಾನ್ಸ್ ಇಲ್ಲ ಕಣೋ. ನಾನು ಓದಲ್ಲ, ಅವ್ರು ಪಾಸ್ ಮಾಡಿಸಲ್ಲ. ನಾನು ಓದಲ್ಲ, ಅವ್ರು ಪಾಸ್ ಮಾಡಿಸಲ್ಲ. ಓದಲ್ಲ, ಅವ್ರು ಪಾಸ್ ಮಾಡಿಸಲ್ಲ. ಓದಲ್ಲ.